ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿವತ್ತು ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡಿಕೊಂಡು ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನನ್ನ ಮಗ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಇದೆ ಈವ್ನಿಂಗು. ಸೊ ನಾನು ನನ್ನ ಮಗ ರ್ಯಾಂಪ್ ವಾಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಸೊ ಈಚ್ ಸ್ಟೇಟ್ ಒಂದೊಂದು ಪೇರೆಂಟ್ ಮತ್ತು ಕಿಡ್ಗೆ ಅಸೈನ್ ಮಾಡಿದರು. ಅದರಲ್ಲಿ ನಮಗೆ ಅಸೈನ್ ಮಾಡಿರೋಂಥ ಸ್ಟೇಟ್ ಬಂದು ತಮಿಳ್ನಾಡು ಸ್ಟೇಟು. ಸೊ ತಮಿಳ್ನಾಡು ಅವರ ಟ್ರೆಡಿಷ್ನಲ್ ಅಟೈರ್ ಬಂದು ಕಾಂಚೀವರಂ ಸಿಲ್ಕ್ ಸ್ಯಾರಿ, ಗಂಡು ಮಕ್ಕಳಿಗೆ ಪಂಚೆ ಶಲ್ಯ ಶರ್ಟು. ಸೊ ಆ ಒಂದು ಟ್ರೆಡಿಷ್ನಲ್ ಅಟೈರ್ ಇವಾಗ ನಾವಿಬ್ಬರು ವೇರ್ ಮಾಡಿದ್ದೀನಿ. ನಂದು ಗ್ರೀನ್ ಕಲರ್ ವಿತ್ ಮೆರೂನ್ ಕಲರು ಬಾರ್ಡ್ರದ್ದು ಒಂದು ಕಾಂಚೀವರಂ ಸಿಲ್ಕ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಅದಕ್ಕೆ ಮ್ಯಾಚ್ ಆಗೋಂಗೆ ಮಗನಿಗೆ ಮೆರೂನ್ ಕಲರ್ ಶರ್ಟ್ ಇರೋವಂಥ ಒಂದು ಅವರ ತಮಿಳ್ನಾಡು ಟ್ರೆಡಿಷ್ನಲ್ ಅಟೈರ್ನ ಇವತ್ತು ಇಬ್ಬರೂ ವೇರ್ ಮಾಡಿ ಅಲ್ಲಿ ರ್ಯಾಂಪ್ ವಾಕ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ನನ್ನ ಬರ್ಡೇ ಸಹ ಹೌದು. ಒಂಥರ ಕೋಇನ್ಸಿಡೆಂಟ್ಸ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಬರ್ಡೇ ಯೂಶ್ವಲಿ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಯಾವುದಾದ್ರೂ ರೆಸಾರ್ಟ್ಗೋ ಇಲ್ಲಾಂದರೆ ರೆಸ್ಟೋರೆಂಟ್ಗೆ ಹೋಗಿ ಡಿನ್ನರ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಬಟ್ ಈ ವರ್ಷ ಅದೆಲ್ಲ ಬಿಟ್ಟು ಮಗನ ಗ್ರ್ಯಾಜುಯೇಷನ್ ಡೇ ಅಲ್ಲೇ ಎಂಜಾಯ್ ಮಾಡೋಣ ಅಂತ ಇವಾಗೆಲ್ಲ ರೆಡಿಯಾಗಿ ಇನ್ನೇನು ನಾವು ಸ್ಕೂಲ್ಗೆ ಹೋಗುವಂಥ ಟೈಮ್ ಆಯಿತು. ಸ್ವಲ್ಪ ಪಾರ್ಟಿಸಿಪೆಂಟ್ಸ್ನ ಬೇಗ ಬನ್ನಿ ಅಂತ ಹೇಳಿದ್ದಾರೆ. ಇದು ನನ್ನ ಮಗ ಓದ್ತಾ ಇರೋವಂಥ ಸ್ಕೂಲ್ ಬಂದು ಕೋಲಾರಲ್ಲಿರುವಂಥ ಶ್ರೀ ಆರ್ ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಸೊ ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ತೊಗೊಳುತ್ತೆ ವೆಹಿಕಲಲ್ಲಿ ಬಂದರೆ ಅಷ್ಟೇ, ಅಷ್ಟು ಹತ್ತಿರ ಇದೆ. ಸೊ ಇವಾಗ ಆಲ್ಮೋಸ್ಟ್ 3 o'clock ಆಗಿದೆ. ಸೊ 3 o'clockಗೆಲ್ಲ ಬಂದಿದ್ದೀವಿ. ಆ್ಯಕ್ಚುಲಿ ಪ್ರೋಗ್ರಾಮ್ ಇರೋದು 5 o'clockಗೆ, 2 hours ಮುಂಚೆ ಬನ್ನಿ ಅಂತ ಹೇಳಿದ್ದಾರೆ ಪಾರ್ಟಿಸಿಪೆಂಟ್ಸ್ನ. ಸೊ ಗ್ರ್ಯಾಜುಯೇಷನ್ ಡೇ ಆಗಿರೋದ್ರಿಂದ ಎಂಟ್ರೆನ್ಸ್ ಎಲ್ಲ ಸ್ವಲ್ಪ ಬಲೂನ್ಸಲ್ಲಿ ಡೆಕೋರೇಟ್ ಮಾಡಿದರು. ಇನ್ನೇನು ಗ್ರ್ಯಾಜುಯೇಷನ್ ಡೇದು ಫಂಕ್ಷನ್ ಹಾಲ್ ಏನು ಹೇಳಿದ್ರಲ್ಲ ಅಲ್ಲಿ ನಾವು ಬಂದಿದ್ದೀವಿ. ಸೊ ಯೂಶ್ವಲಿ ಈ ಥರ ಸ್ಮಾಲ್ ಫಂಕ್ಷನ್ಸ್ ಎಲ್ಲ ಈ ಫಂಕ್ಷನ್ ಹಾಲಲ್ಲಿ ಮಾಡ್ತಾರೆ. ಬಟ್ ಏನಾದರೂ ಎಲ್ಲ ಸ್ಕೂಲ್ ಮಕ್ಕಳದೆಲ್ಲ ರಿಲೇಟೆಡ್ ಇವಾಗ ಸ್ಕೂಲ್ ಡೇ ಇಂಥದ್ದೆಲ್ಲ ಇರೋವಾಗ ಓಪನ್ ಸ್ಪೇಸಲ್ಲೇ ಅರೇಂಜ್ ಮಾಡ್ತಾರೆ. ಆ ಥರದ್ದು ಒಂದು ವ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ಟೈಮು, ಸ್ಕೂಲ್ ಡೇ ವ್ಲಾಗು. ಇದು ಮಗನ್ಸ್ ಕ್ಲಾಸ್ ಅಂದರೆ UKG ಮಾಂಟ್ ಅವ್ರದ್ದು ಅಷ್ಟೇ ಆಗಿರೋದ್ರಿಂದ ಅಕಾಮಿಡೇಟ್ ಇದೆ ಸರ್, ಸಫಿಷಿಯೆಂಟ್ ಆಗುತ್ತೆ ಅಂತ ಇಲ್ಲಿ ಫಂಕ್ಷನ್ ಹಾಲಲ್ಲಿ ಮಾಡ್ತಾಯಿದ್ದಾರೆ. ಸೊ ನಾವು ಸ್ವಲ್ಪ ಬೇಗನೆ ಹೋದ್ವಿ, ಅಂದರೆ 3 o'clockಗೆಲ್ಲ ಹೋಗಿದ್ದೀವಿ. ಫಂಕ್ಷನ್ ಸ್ಟಾರ್ಟ್ ಆಗೋದು 5 o'clockಗೆ. 2 hours ಮುಂಚೆನೇ ಹೋಗಿದ್ದೀವಿ. ಸ್ವಲ್ಪ ಫೋಟೋ ಸೆಷನ್ಸು ಇಂಥದ್ದೆಲ್ಲ ತೊಗೊಳ್ಳೋಣ ಅಂತ. ಆಮೇಲೆ ಟೈಮ್ ಸಿಗೋಲ್ಲ, ನಮ್ಮದು ಇದು ಪಾರ್ಟಿಸಿಪೇಷನ್ ಎಲ್ಲ ಇದ್ಮೇಲೆ ಮತ್ತು ಮಗದು ಬೇರೆ ಡ್ಯಾನ್ಸ್ ಇದೆ ಇವತ್ತು. ಸೊ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ಸ್ ನಡೀತಾನೆ ಇರುತ್ತೆ. ಸೊ ನಾವೆಲ್ಲ ಪೇರೆಂಟ್ಸು, ಕೆಲವೊಂದು ಫ್ರೆಂಡ್ಸ್ ಯಾವ ರೀತಿ ಆಗ್ತಾರೆ ಅಂದರೆ ನಮಗವ್ರ ಫ್ರೆಂಡ್ಸ್ ಆಗಿರಲ್ಲ, ನಮ್ಮ ಮಕ್ಕಳಿಂದ ಅವ್ರ ಪೇರೆಂಟ್ಸ್ ಫ್ರೆಂಡ್ಸ್ ಆಗ್ತಾರೆ. ಅಂಥ ಫ್ರೆಂಡ್ಸ್ ಇವರೆಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಾ ಇರೋವಂಥ ಪೇರೆಂಟ್ ಮತ್ತು ಕಿಡ್ ಕಾಂಬೋ ಬಂದು ರಾಜಸ್ಥಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಆ ಲೆಹೆಂಗಾ ಚೋಲಿಯಲ್ಲಿ ಸಖತ್ತು ಕ್ಯೂಟಾಗಿ ಕಾಣಿಸ್ತಾ ಇದ್ದು ಮಗು ಮತ್ತು ತಾಯಿ ಅಂತಲೇ ಹೇಳ್ಬೋದು. ಸೊ ನನಗಂತೂ ಈ ಒಂದು ಪೇರ್ ಕಾಂಬೋ ತುಂಬಾ ಇಷ್ಟ ಆಯಿತು. ಅವರೂ ಫುಲ್ ಮ್ಯಾಚಿಂಗ್ ಡ್ರೆಸ್ಸಸ್ ಹಾಕ್ಕೊಂಬಂದಿರೋದ್ರಿಂದ ಫೋಟೋ ಸೆಷನ್ಸ್ಗಾಗಲಿ ಪ್ರತಿಯೊಂದಕ್ಕೂ ರ್ಯಾಂಪ್ ವಾಕ್ಗೆಲ್ಲ ತುಂಬ ಹೈಲೈಟಾಗಿ ಕಾಣ್ತಾಯಿದ್ರು. ಇವಾಗ ನೆಕ್ಸ್ಟ್ ನೋಡ್ತಾ ಇರೋದು ತಾಯಿ ಮತ್ತು ಮಗನ ಒಂದು ಕಾಂಬೋ ಅಸ್ಸಾಮೀಸ್ ಡ್ರೆಸ್ಸಲ್ಲಿ. ಮತ್ತು ನಾನು ಆಲ್ರೆಡಿ ಹೇಳಿದಾಗೆ ತಮಿಳ್ನಾಡು. ಸೊ ಇದು ಬ್ಯಾಕ್ ಸೈಡ್ ಗ್ರೀನ್ ರೂಮಲ್ಲಿ ನಾವೆಲ್ಲ ಅಸೆಂಬಲ್ ಆಗಿದ್ದೀವಿ. ನೆಕ್ಸ್ಟ್ ನಮ್ಮದು ಪರ್ಫಾರ್ಮೆನ್ಸ್. ಇವ್ರು ಬಂದು ವೆಸ್ಟ್ ಬೆಂಗಾಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತೆಲಂಗಾಣ ಅವರು ಹೋಗ್ತಾ ಇದ್ದಾರೆ ನೋಡಿ, ಶಲ್ಯ ಪಂಚೆ ಹಾಕ್ಕೊಂಡು. ಆ ಥರ ಎಲ್ಲ ಸ್ಟೇಟ್ ಅವ್ರದ್ದು ತುಂಬಾ ಕ್ಯೂಟಾಗಿ ಅಟೈರ್ಸ್ ಕಾಣ್ತಾ ಇತ್ತು. ಇವಾಗ ನೀವು ನೋಡ್ತಾ ಇರೋದು ಬಂದು ಮಹಾರಾಷ್ಟ್ರ ರೆಪ್ರೆಸೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಅಷ್ಟೇ ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಇನ್ನೂ ಒಂದು 2 ಸ್ಟೇಟ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಣಿಪುರಿ ಮತ್ತು ನಾಗಾಲ್ಯಾಂಡ್ ಅವ್ರದ್ದು ಆ್ಯಡ್ ಮಾಡಿದ್ದೀನಿ. ಇವ್ರು ಬಂದು ನಾಗಾಲ್ಯಾಂಡ್ ಅಟೈರು. ಈ ಥರ ಎಲ್ಲ ಸ್ಟೇಟ್ಸ್ದು ಮೇ ಬಿ ನಿಮಗೆ ರ್ಯಾಂಪ್ ವಾಕಲ್ಲಿ ಗೊತ್ತಾಗುತ್ತೆ. ಸೊ ಇದೆಲ್ಲ ನಾನು ಕ್ಯಾಪ್ಚರ್ ಮಾಡಿರೋಂಥ ವಿಡಿಯೋಸ್ ಎಲ್ಲ. ನಾವೆಲ್ಲ ಬ್ಯಾಕ್ ಸೈಡ್ ಅಸೆಂಬಲ್ ಆಗಿದ್ವಿ. ಇನ್ ರಿಮೈನಿಂಗ್ ಬೇರೆ ಪೇರೆಂಟ್ ಬಂದಿರ್ತಾರಲ್ಲ, ಅವರು ಏನೇನು ಕ್ಯಾಪ್ಚರ್ ಮಾಡಿದ್ರು ಅದನ್ನೆಲ್ಲ ನಿಮಗೆ ಒಂದು ಗ್ಲಿಮ್ಸ್ ಇರಲಿ ಅಂತ ಅವ್ರ ಹತ್ರ ತೊಗೊಂಡು ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫುಲ್ಲು ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮಕ್ಕಳದು ಡ್ಯಾನ್ಸಸ್ ಇಂಥದನ್ನೆಲ್ಲ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟು ನಮ್ಮದು ರ್ಯಾಂಪ್ ವಾಕು. ಇದು ಬಂದು ಕೂರ್ಗಿ ಸ್ಟೈಲು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಮಕ್ಕಳ ಜೊತೆ ಒಂದು ರ್ಯಾಂಪ್ ವಾಕ್ ಮಾಡೋವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಪಾರ್ಟಿಸಿಪೇಷನ್ನೇ ಅದು ಬೇರೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಬಟ್ ನಾವೊಂದು ಪೇರೆಂಟ್ ಆದಾಗ ನಮ್ಮ ಮಕ್ಕಳ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಅದು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದೊಂಥರ ಸ್ಪೆಷಲ್ ಮೂಮೆಂಟು, ಸ್ಪೆಷಲ್ ಫೀಲ್ ಕೊಡುತ್ತೆ. ಸೊ ಕರ್ನಾಟಕದು ರೆಪ್ರೆಸೆಂಟ್ ಆದಮೇಲೆ ನೆಕ್ಸ್ಟು ತಮಿಳ್ನಾಡುದು ರ್ಯಾಂಪ್ ವಾಕ್ ಸ್ಟಾರ್ಟ್ ಆಯಿತು. ನಾನು ನನ್ನ ಮಗ ಬರ್ತಾಯಿದ್ವಿ. ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಯಾಕಂದರೆ ನಾನು ಬೇರೆಯವರಿಂದ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಬಟ್ ಸಮೌ ನಿಮಗೆ ಅದು ಕ್ಲಾರಿಟಿ ಇಲ್ಲ ಅಂದ್ರೂ ನಾವು ಮಾಡಿರೋಂಥ ರ್ಯಾಂಪ್ ವಾಕು ಇಲ್ಲಿ ತಮಿಳ್ನಾಡು ಸ್ಟೈಲ್ ಅಂದರೆ
ನಮಸ್ತೆ ವಣಕ್ಕಮ್ ಅಂತ ಹೇಳೋದು. ಸೊ ಎಲ್ಲರಿಗೂ ವಣಕ್ಕಮ್ ಅಂತ ಹೇಳಿ ನಮ್ಮ ಒಂದು ರ್ಯಾಂಪ್ ವಾಕ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಸ್ವಲ್ಪ ಪೇರೆಂಟ್ಸ್ಗೆ ಎಲ್ಲರಿಗೂ ರ್ಯಾಂಪ್ ವಾಕ್ ಜೊತೆಗೆ ಒಂದು ಫ್ಯೂ ಸ್ಟೆಪ್ಸ್ ಸಹ ಹೇಳ್ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಈ ರ್ಯಾಂಪ್ ವಾಕ್ ತುಂಬ ಹೈಲೈಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಸೇಮ್ ಸ್ಟೇಜ್ ಮೇಲೆ ಎಲ್ಲ ಸ್ಟೇಟ್ಸ್ದು ರೆಪ್ರೆಸೆಂಟ್ ಮಾಡಿದ್ವಿ. ಮತ್ತು ಒಂದೊಂದು ಪೇರೆಂಟ್ ವಿತ್ ಕಿಡ್ ಕಾಂಬೋನು ಡಿಫ್ರೆಂಟ್ ಆಗಿತ್ತು, ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು. ಅದು ನೋಡೋದಕ್ಕೆ ಒಂದೇ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇವಾಗ ನನ್ನ ಪಕ್ಕ ನಿಂತಿರೋರದ್ದು ಬಂದು ತೆಲಂಗಾಣ, ಹಿಂದೆ ಹೋಗ್ತಾ ಇರೋರು ಕೇರಳ. ಈ ಥರ ಅಟೈರ್ಸ್ ಅಂತೂ ತುಂಬಾ ಬ್ಯೂಟಿಫುಲ್. ನಾವು ರಿಹರ್ಸಲಲ್ಲಿ ನೋಡಿದಾಗ ಎಲ್ಲ ಒಂದೇ ಥರ ಅಟೈರ್ಸಲ್ಲಿ ಇರ್ತೀವಿ. ಬಟ್ ಈ ಥರ ಫೈನಲ್ ಪ್ರೆಸೆಂಟೇಷನ್ ಏನಿರುತ್ತಲ್ವ, ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಅಟೈರಲ್ಲಿ ಬಂದಿರ್ತಾರೆ. ಅದೊಂಥರ ಎದ್ದು ಕಾಣ್ತಾ ಇತ್ತು. ಸೊ ಈ ರ್ಯಾಂಪ್ ವಾಕಲ್ಲಿ ಒಂದು ಎದ್ದು ಏನು ಕಾಣ್ತಾ ಇದೆ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದು ಒಂದು ರೆಪ್ರೆಸೆಂಟ್ ಮಾಡ್ತಾಯಿದ್ದು. ಅಂದರೆ ಪ್ರತಿಯೊಂದು ಸ್ಟೇಟ್ದು ಅಟೈರ್ ಡಿಫ್ರೆಂಟ್, ಲ್ಯಾಂಗ್ವೇಜ್ ಡಿಫ್ರೆಂಟ್, ಬಟ್ ಸ್ಟಿಲ್ ಎಲ್ಲರೂ ಎಷ್ಟು ಒಗ್ಗಟ್ಟಾಗಿ ಇದ್ದೀವಿ ಅನ್ನೋದನ್ನು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾಯಿತ್ತು. ಸೊ ಪ್ರತಿಯೊಬ್ಬರು ಹೇಳ್ದಂಥ ಒಂದು ಮಾತಂದರೆ ತುಂಬ ಹೈಲೈಟ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸು. ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಸಖತ್ ಕ್ಯೂಟಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸು ಅಂತ. ಸೊ ಇದು ಒಂದು 3 days ರಿಹರ್ಸಲ್ಸಿಗೆ ಬೇರೆ ನಮ್ಮನ್ನು ಕರೆದಿದ್ರು ಈ ಒಂದು ಪರ್ಫಾರ್ಮೆನ್ಸ್ಗೆ. 1 hour 1.5 hour ಆ ಥರ. ಯಾಕಂದರೆ ಇದರಲ್ಲಿ ಕೆಲವೊಬ್ಬರು ವರ್ಕಿಂಗ್ ಪ್ರೊಫೆಷ್ನಲ್ಸು ಇದ್ದರು, ಟೈಮ್ ಆಗ್ತಾಯಿರಲಿಲ್ಲ. ಬಟ್ ಸ್ಟಿಲ್ ಮಕ್ಕಳಿಗೋಸ್ಕರ ನಾವು ಏನಾದರೂ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಈ ಒಂದು ರ್ಯಾಂಪ್ ವಾಕು. ಎಷ್ಟು ಒಂದು ಎಫರ್ಟ್ ಹಾಕಿದ್ರು ಪ್ರತಿಯೊಬ್ಬರು ಅವರ ಮಕ್ಕಳ ಖುಷಿಗೋಸ್ಕರ. ಅಂದರೆ ಈ ಅಟೈರ್ಸು ಅವರ ಒಂದು ಸ್ಪೆಂಡ್ ಮಾಡಿ ಟೈಮ್ ಮೇಕಪ್ ಮಾಡಿಸ್ಕೊಂಬಂದಿರೋದನ್ನೇ ನೀವು ನೋಡ್ಬೋದು. ಸೊ ಪ್ರತಿಯೊಬ್ಬ ಪೇರೆಂಟು ಮತ್ತು ಅವ್ರ ಕಿಡ್ ಮುಖದಲ್ಲಿ ಆ ಖುಷಿ ಇತ್ತು. ಮತ್ತು ಇನ್ನೊಂದು ಪೇರೆಂಟು ಫುಲ್ ಈ ಒಂದು ಪರ್ಫಾರ್ಮೆನ್ಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು ಅವರ ಒಂದು ಫೋನ್ಸಲ್ಲಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಲ್ಲರಿಗೂ ಇದೊಂಥರ ಲೈಫ್ ಟೈಮ್ ಮೆಮೊರಿ. ಸೊ ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಆ ಒಂದು ಪರ್ಫಾರ್ಮೆನ್ಸ್ ಮಾಡಿದಾಗ ಲಾಸ್ಟಲ್ಲಿ ಆ ಒಂದು ವಿಡಿಯೋಸ್ ಮತ್ತೆ ನಾವು ನೋಡಿದಾಗ ಇಷ್ಟು ಚೆನ್ನಾಗಿ ಬಂತ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಕ್ಕಳ ಜೊತೆ ನಾವು ಎಷ್ಟೇ ನಾರ್ಮಲಾಗಿ ಪರ್ಫಾರ್ಮ್ ಮಾಡಿದ್ರೂ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಯಾರೂ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಏನಲ್ಲ, ಬಟ್ ಸ್ಟಿಲ್ ಆ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಸೊ ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ಈ ಪರ್ಫಾರ್ಮೆನ್ಸು? ಸೊ ವಿಭಿನ್ನತೆಯಲ್ಲಿ ಏಕತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದಂಥ ಒಂದು ರ್ಯಾಂಪ್ ವಾಕು, ಫಾದರ್ ವಿತ್ ಡಾಟರು ಇಲ್ಲ ಫಾದರ್ ವಿತ್ ಫಾದರ್, ಒಂದು ಪೇರೆಂಟು ವಿತ್ ದೇರ್ ಕಿಡ್, ಈ ಥರ ಕಾನ್ಸೆಪ್ಟಲ್ಲಿ ತುಂಬಾ ಚೆನ್ನಾಗಿ ಬಂತು. ಸೊ ನೆಕ್ಸ್ಟು ಸ್ವಲ್ಪ ಪ್ರೋಗ್ರಾಮ್ಸ್ ಇತ್ತು, ಅಂದರೆ ಮಕ್ಕಳದು ಡ್ಯಾನ್ಸಸ್ ಎಲ್ಲ ಇತ್ತು. ನನ್ನ ಮಗಗಂತೂ ಸ್ವಲ್ಪ ಪಾಪ ರಿಸ್ಕ್ ಆಯಿತು. ಯಾಕಂದರೆ ರ್ಯಾಂಪ್ ವಾಕಿಗೆ ಒಂದು ಅಟೈರಲ್ಲಿದ್ದ, ಮತ್ತೆ ಹೋಗಿ ಕ್ವಿಕ್ಕಾಗಿ ಹೋಗಿ ಅದನ್ನೆಲ್ಲ ಚೇಂಜ್ ಮಾಡಿ ಮತ್ತು ಅವ್ರದ್ದು ಕ್ಲಾಸ್ದು ಡ್ಯಾನ್ಸ್ ಏನಿರುತ್ತಲ್ಲೋ ಆ ಅಟೈರ್ನ ವೇರ್ ಮಾಡ್ಕೊಂಬಂದು ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅಂದರೆ ಟೀಚರ್ಸು ಸಹ ಸಖತ್ ಸಪೋರ್ಟಿವ್ ಆಗಿದ್ದರು. ಈ ಪರ್ಫಾರ್ಮೆನ್ಸ್ ಆದಮೇಲೆ ಅವ್ರಿಗಂತೂ ಸಖತ್ ರೆಸ್ಪಾನ್ಸಿಬಿಲಿಟೀಸ್ ಸಹ ಇತ್ತು ಪಾಪ. ಯಾಕಂದರೆ ಎವ್ರಿ ಕಿಡ್ದು ಅವರು ಮೇಕಪ್ ಆಗಲಿ, ಅವ್ರದ್ದು ಅಟೈರ್ ಆಗಲಿ, ಮತ್ತು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದು, ಇಂಥದನ್ನೆಲ್ಲ ಯೂಶ್ವಲಿ ಅಲ್ಲಿ ಒಂದೊಂದು ಕ್ಲಾಸ್ ಟೀಚರ್ಸ್ಗೆ ಅವರು ಫುಲ್ ಅದನ್ನು ಅಸೈನ್ ಮಾಡಿರ್ತಾರೆ. ಸೊ ಅವರಂತೂ ಪಾಪ ಫುಲ್ ಬ್ಯುಸಿಯಾಗಿದ್ದರು. ನಮಗೂ ಸಖತ್ ಚೆನ್ನಾಗಿ ಗೈಡ್ ಮಾಡಿದ್ರು. ನಿಮ್ಮದು ಪರ್ಫಾರ್ಮೆನ್ಸ್ ಆಗಿದ ತಕ್ಷಣ ಈ ರೂಮಿಗೆ ನೀವು ಬರಬೇಕು, ಸೊ ದಟ್ ನಿಮ್ಮ ಮಕ್ಕಳಿಗೆ ಅಲ್ಲಿ ನಾವು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅವ್ರನ್ನ ನೆಕ್ಸ್ಟ್ ಪರ್ಫಾರ್ಮೆನ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ತುಂಬಾ ಒಂದು ಏನಂತಾರೆ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬ ಟೀಚರ್ಸ್ಗೂ ಇಲ್ಲಿ ಯಾರು ಅವ್ರ ಎಫರ್ಟ್ಸ್ ಹಾಕಿದ್ದೀರೋ ಅವರೆಲ್ಲರಿಗೂ ಈ ಒಂದು ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ. ಸೊ ಮಕ್ಕಳಂತೂ ಸಖತ್ ಕ್ಯೂಟಾಗಿ ಕಾಣ್ತಾಯಿದ್ರು. ಸೊ ನನ್ನ ಮಗ ಲಿಹಾನಲ್ಲಿ ಮುಂದೆ ನಿಂತಿದ್ದಾನೆ, ನೋಡ್ತಾ ಇರ್ಬೋದು. ರ್ಯಾಂಪ್ ವಾಕಲ್ಲೂ ಮಿಂಚಿದ, ಇವಾಗ ಡ್ಯಾನ್ಸಲ್ಲಿ ಮಿಂಚ್ತಾ ಇದ್ದಾನೆ. ಅವರೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ನಾವು ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಡ್ಯಾನ್ಸ್ನ ನೋಡ್ತಾ ಇದ್ದೀವಿ. ಫುಲ್ಲು ಎಂಜಾಯ್. ಈ ಒಂದು ಅಕ್ಕ ಮತ್ತು ತಂಗಿ ಪೇರಂತೂ ನನ್ನ ಫೇವ್ರೇಟ್ ಆಗೋದ್ರು ಅಂತಲೇ ಹೇಳ್ಬೋದು. ನಮ್ಮ ಮಗ ಕ್ಲಾಸ್ಮೇಟ್ ಅವ್ರ ಅಮ್ಮ ಮತ್ತು ಅವ್ರ ಅಕ್ಕ ಅವರು ನನಗೆ ಫ್ರೆಂಡ್ ಆಗೋದ್ರು. ಸೊ ಕೆಲವೊಂದು ಫ್ರೆಂಡ್ಸ್ ಯಾವ ರೀತಿ ಆಗ್ತಾರೆ ಅಂದರೆ ನಮ್ಮ ಜೊತೆ ಓದೋದು ಇಂಥದ್ರಲ್ಲೆಲ್ಲ ಏನು ಸ್ಕೂಲ್ ಮೇಟ್ಸು ಕಾಲೇಜ್ ಮೇಟ್ಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಾವು ಪೇರೆಂಟ್ ಆದಾಗ ಅವ್ರ ಕಿಡ್ಸು ನಮಗೆ ಫ್ರೆಂಡ್ಸ್ ಮಾಡ್ತಾರೆ ಕೆಲವೊಂದು ಫ್ರೆಂಡ್ಸ್ನ. ಸೊ ಆ ಥರ ಆದಂಥ ಒಂದು ಫ್ರೆಂಡ್ ಗ್ರೂಪ್ ಇದು. ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಸಾಂಗ್ಸ್ ಆಡ್ತಾಯಿದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದ್ದು ಇರೋ ಜಾಗದಲ್ಲೇ. ಸೊ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ನಾವೆಲ್ಲ ಇಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ. ಸೊ ನನ್ನ ಬರ್ಡೇ ಅಂತೂ ಸಖತ್ ಸ್ಪೆಷಲ್ ಅನ್ನಿಸ್ತು. ಎಸ್ಪೆಷಲಿ ಒಂದು ಒಳ್ಳೆ ಕ್ರೌಡಲ್ಲಿ ಒಂದು ಒಳ್ಳೆ ವೈಬ್ಸಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕಾಯ್ತಾ ಇರೋ ಅಂಥ ಒಂದು ಮೂಮೆಂಟ್ ಬಂತು. ಅಂದರೆ ಕ್ಯೂಟ್ ಗ್ರ್ಯಾಜುಯೇಟ್ಸ್ಗೆ
ಒಂದು ಸರ್ಟಿಫಿಕೇಟ್ ಕೊಡುವಂಥ ಟೈಮು. ಸೊ ಆ ಒಂದು ಅಟೈರಲ್ಲಿ ಮಕ್ಕಳಂತೂ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ತುಂಬ ಜನ ಇದಕ್ಕೆ ವಿರುದ್ಧ ಪರ ಇದ್ದೇ ಇರ್ತಾರೆ. ಸೊ ಅವಶ್ಯಕತೆ ಇದೆಯಾ, ಏನು ಅಂಥ ಸಾಧನೆ ಮಾಡಿದ್ದಾರೆ ಅಂತ ಮಕ್ಕಳಿಗೆ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಇದೆಲ್ಲ ಸುಮ್ಮನೆ ಶೋಕಿಗೆ ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಬಟ್ ನನ್ನ ಪ್ರಕಾರ ಏನು ಅಂದರೆ, ಯಾವುದೇ ಒಂದು ಫಂಕ್ಷನ್ ಆಗಲಿ ಅದರಲ್ಲಿ ಒಂದಷ್ಟು ಜನದ ಮುಖದಲ್ಲಿ ನಗು ಬರುತ್ತೆ, ಖುಷಿ ಕಾಣುತ್ತೆ ಅಂದರೆ ಅದು ಮಾಡೋದ್ರಲ್ಲಿ ತಪ್ಪಿಲ್ಲ. ಅದು ಶೋಕಿ ಅಂತಲೇ ಅಂದ್ಕೊಳ್ಳಿ ಬಿಡಿ. ಬಟ್ ಸಂಹವ್ ಅದರಿಂದ ಮಕ್ಕಳಿಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಬಟ್ ಒಬ್ಬೊಬ್ರದ್ದು ಪಾಯಿಂಟ್ ಒಂದೊಂದು ಇರುತ್ತೆ. ನಾನು ಯಾರಿಗೂ ಇಲ್ಲಿ ಪರ ವಿರೋಧ ಅಂತ ಇಲ್ಲ. ಬಟ್ ಆ ಒಂದು ಡೇ, ಆ ಒಂದು ಅಟೈರಲ್ಲಿ ಮಕ್ಕಳು ಕ್ಯೂಟಾಗಿ ಕಾಣ್ತಾಯಿದ್ರು. ಅದೊಂದು ಸೆಲೆಬ್ರೇಷನ್ನು ಸಹ ಒಂದು ಹಬ್ಬದ ವಾತಾವರಣ ಇತ್ತು. ಸೊ ನನಗಂತೂ ಈ ಒಂದು ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನಾನು ಅದರಲ್ಲಿ ಒಬ್ಬಳಾಗಿದ್ದೆ, ಒಂದು ಪಾರ್ಟಿಸಿಪೆಂಟ್ ಆಗಿದ್ದೆ. ಅದು ಇನ್ನೂ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ನಾನು ವರ್ಕಿಂಗ್ ಪ್ರೊಫೆಷ್ನಲ್ ಅಂತ ಅದೊಂದು ಮಿಸ್ ಮಾಡ್ಕೊಂಡಿದ್ದೆ. ಮೇ ಬಿ ನನ್ನ ಲೈಫಲ್ಲಿ ಒಂದು ಮೆಮೊರಿನ ಮಿಸ್ ಮಾಡ್ಕೊಳ್ತಾ ಇದ್ದೇನೋ. ಸೊ ವರ್ಕಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು ರಿಹರ್ಸಲ್ಗೆ ಹೋಗಿ ಮತ್ತೆ ಆಫೀಸ್ ಕೆಲಸ ಎಲ್ಲ ಮಾಡಿದ್ದಕ್ಕೆ. ಬಟ್ ಇವತ್ತು ನನಗೆ ಅದೆಲ್ಲ ವರ್ತ್ ಅಂತ ಅನ್ನಿಸ್ತು, ಆ ಒಂದು ಎಫರ್ಟ್ಸ್ ಎಲ್ಲ. ಸೊ ಇವಾಗ ಎಲ್ಲ ಮಕ್ಕಳನ್ನೂ ಕೂಡಿಸಿ ಒಂದು ಕ್ಲಾಸ್ ಟೀಚರ್ ಜೊತೆ ಫೈನಲಾಗಿ ಫೋಟೋ ಸೆಷನ್ಸ್ ಎಲ್ಲ ಮುಗಿಸಿ ಅವ್ರನ್ನೂ ಎಲ್ಲ ರ್ಯಾಂಪ್ ವಾಕ್ ಕರ್ಕೊಂಬರ್ತಾಯಿದ್ದಾರೆ. ನನ್ನ ಮಗ ನನ್ನ ಹುಡುಕ್ತಾ ಇದ್ದಾನೆ, ಎಲ್ಲಿದ್ದಾರೆ ನಮ್ಮಮ್ಮ ಅಂತ. ಸೊ ಫೈನಲಾಗಿ ಅವನದು ಸರ್ಟಿಫಿಕೇಟ್ನ ತೋರಿಸಿ ನನಗೆ ಫುಲ್ಲು ಖುಷಿಪಟ್ಟ. ನನ್ನ ನೋಡಿ ಫುಲ್ ಖುಷಿ ಆಯಿತು. ನನಗೆ ಆ ಸರ್ಟಿಫಿಕೇಟ್ ತೋರಿಸಿನೇ ಒಟ್ಟ, ಯಾವ ರೀತಿ ಇದೆ ನೋಡು ನಂದು ಸರ್ಟಿಫಿಕೇಟು ಅಂತ. ಸೊ ಆ ಮುಖದಲ್ಲಿ ಆ ನಗುನೇ ನನಗೆ ಗೊತ್ತಾಯಿತು ಅವನು ಎಷ್ಟು ಖುಷಿಯಾಗಿದ್ದಾನೆ ಇವತ್ತು ಅಂತ. ಸೊ ಇವರು ಲಿಹಾನ್ ಕ್ಲಾಸ್ ಟೀಚರು ಸಿಂಧು ಮ್ಯಾಮ್ ಅಂತ, ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ವ್ಲಾಗ್ ಮುಖಾಂತರ. ಸೊ ನನಗೂ ಫುಲ್ ಟಯರ್ಡ್ ಆಗೋಗಿದೆ, ಸಂಜೆಯಿಂದ ಫುಲ್ಲು ನೈಟ್ ತನಕ ಆ ಒಂದು ಸೆಕೆ ಫುಲ್ಲು, ಬೇಸಿಗೆ ಬೇರೆ, ಆ ಸ್ಯಾರಿಯಲ್ಲಿ ಎಲ್ಲ ಅಟೈರಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಅಂದ್ರೂ ಮಗನದು ಗ್ರ್ಯಾಜುಯೇಟ್ ಆಗ್ತಾಯಿದೆ ಅನ್ನೋ ಒಂದು ಜೋಶಲ್ಲಿ ಅದೆಲ್ಲ ಏನೂ ಅನ್ನಿಸ್ಲಿಲ್ಲ ಆ ಮೊಮೆಂಟಲ್ಲಿ. ಸೊ ಇಲ್ಲಿ ಈ ಥರ ಒಂದು ಫೋಟೋ ಬೂತ್ ಮಾಡಿದರು. ಅಲ್ಲೂ ಸ್ವಲ್ಪ ಈ ಒಂದು ಫೋಟೋಸ್ ಎಲ್ಲ ತಗೊಂಡು ಲಾಸ್ಟಲ್ಲಿ ಯಾರ್ಯಾರು ನಾವು ಪಾರ್ಟಿಸಿಪೇಟ್ ಮಾಡಿದ್ವಲ್ಲ ರ್ಯಾಂಪ್ ವಾಕ್ಗೆ ಎಲ್ಲರಿಗೂ ಒಂದು ರಿಟರ್ನ್ ಗಿಫ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ನಾನು ರಿಸೀವ್ ಮಾಡಿದಾಗ ಎಷ್ಟು ಜನದ್ದು ಗಿಫ್ಟ್ಸ್ ಕೊಟ್ರಲ್ಲ ಅಷ್ಟದ್ದು ಮಾತ್ರ ಇಲ್ಲಿ ವಿಡಿಯೋಸ್ ಆ್ಯಡ್ ಮಾಡ್ತೀನಿ. ಆಲ್ರೆಡಿ ಕೆಲವೊಬ್ಬರು ತಗೊಂಡು ಹೊರಟಿದ್ರು ಮನೆಗೆ. ನಾವು ಸ್ವಲ್ಪ ಲಾಸ್ಟಲ್ಲಿ ಬಂದ್ವಿ ಊಟ ಎಲ್ಲ ತಿನ್ಕೊಂಡು. ಸೊ ಇಲ್ಲಿ ಲೈಕ್ ಡಿಸ್ಟ್ರಿಬ್ಯೂಷನ್ ಮಾಡೋ ಟೈಮಲ್ಲಂತೂ ಲೈಕ್ ಫುಲ್ ಖುಷಿ ಅನ್ನಿಸ್ತು ನಮಗೆಲ್ಲ. ಅಂದರೆ ನಾವು 3 ಡೇಸಿಂದ ಹಾಕಿದ್ದ ಎಫರ್ಟ್ಸು ಫೈನಲಿ ಒಂದು ರೆಕಗ್ನಿಷನ್ ಥರ ಅವ್ರು ಕೊಟ್ಟಿದ್ದು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಗಿಫ್ಟ್ಸ್ ಬೇರೆ ಕೊಡ್ತಾರೆ ಪಾರ್ಟಿಸಿಪೆಂಟ್ಸ್ಗೆ ಅಂತ. ಇದೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಓಪನ್ ಸ್ಪೇಸಲ್ಲಿ ಫುಡ್ ಫೆಸಿಲಿಟಿ ಸಹ ಇತ್ತು. ಅಂದರೆ ಡಿನ್ನರ್ ಅಲ್ಲೇ ಎಲ್ಲ ಪೇರೆಂಟ್ಸ್ ಬಂದವ್ರಿಗೆ, ಕಿಡ್ಸ್ಗೆ ಎಲ್ಲ ಆರ್ಗನೈಸ್ ಮಾಡಿದರು. ಸೊ ಅಲ್ಲೆಲ್ಲ ಹೋಗಿ ಊಟ ತಿನ್ಕೊಂಡು ಅವತ್ತಿನ ದಿನ ಅಂತೂ ತುಂಬಾ ಸ್ಪೆಷಲ್ ಥರ ಅನಿಸ್ತು. ಮತ್ತು ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ಸೊ ಮಗನ ಗ್ರ್ಯಾಜುಯೇಷನ್ ಡೇ ಅಂತೂ ನನಗೆ ಸಖತ್ ಸ್ಪೆಷಲ್ ಅನಿಸ್ತು. ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ನೀವೇನಾರ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.